ವಾಲ್ಮೀಕಿ ನಿಗಮ ಅಕ್ರಮ ಹಣದ ಅವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ನಾಗೇಂದ್ರ ಅವರನ್ನ ಅಧಿಕಾರಿಗಳು ವಿಚಾರಣೆ ಮಾಡಿದ್ರು, ತನಿಖಾಧಿಕಾರಿಗಳು ಹಲವು ಪ್ರಶ್ನೆಗಳನ್ನ ಕೇಳಿದ್ರು. ಆದ್ರೆ ತನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ SIT ತನಿಖೆಗೆ ನಾಗೇಂದ್ರ ಸಹಕರಿಸಲಿಲ್ಲ. ಜುಲೈ 9ನೇ ತಾರೀಕು ವಿಚಾರಣೆಗೆ ಹಾಜರಾಗಿದ್ರು ನಾಗೇಂದ್ರ. ಆದ್ರೆ ತನಿಖಾಧಿಕಾರಿಗಳು ಕೇಳಿದ್ದಂತಹ ಹಲವು ಪ್ರಶ್ನೆಗಳಿಗೆ ತನಗೇನು ಗೊತ್ತಿಲ್ಲ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಉತ್ತರಿಸಿದ್ರು. ಇವರೇನೇ ಇನ್ಚಾರ್ಜ್ ಆಗ್ಬಿಟ್ಟು ಇವ್ರಿಗೆ ಸಂಬಂಧ ಇಲ್ಲ ಅಂದ್ರೆ, ಇವ್ರಿಗೆ ಮೂಗಿನಡಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ನಡೆದಿದೆ ಅಂದ್ರೆ ನನಗೆ ಗೊತ್ತಿಲ್ಲ ಅಂದ್ರೆ ಏನರ್ಥ? ಅಂದ್ರೆ ಅಷ್ಟ್ರ ಮಟ್ಟಿಗೆ ಇವರು ಬೇಜವಾಬ್ದಾರಿತನ ಮೆರೆದ್ರು ಅಂತ ಅರ್ಥನಾ? ವಾಲ್ಮೀಕಿ ನಿಗಮ ಅವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯಲ್ಲಿ ಸಹಕಾರ ಕೊಡ್ಲಿಲ್ವಾ? ಹಾಗಾದ್ರೆ ನಾಗೇಂದ್ರ ಈ ಅಕ್ರಮದ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅಂತ ಎಷ್ಟೇ ಪ್ರಶ್ನೆಗಳನ್ನ ಕೇಳಿದ್ರು ಒಂದೇ ಉತ್ತರ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇಡಿ ಕೂಡ ಯಾವ ರೀತಿನಲ್ಲಿ ಇದನ್ನ ವಿಚಾರಣೆಯನ್ನ ತಗೊಂಡು ಹೋಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಯಾರು ಕೊಡ್ಲಿಲ್ಲ. ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ. ಯಾರು ಕೊಡ್ಲಿಲ್ಲ ಆಗಿದೆ ಅಂತ ಹೇಳ್ತೀರಾ ಸರ್? ಇಲ್ಲ, ಯಾರು ಕೊಡ್ಲಿಲ್ಲ. ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ. ಯಾರು ಕೊಡ್ಲಿಲ್ಲ ಆಗಿದೆ ಅಂತ ಹೇಳ್ತೀರಾ ಸರ್? ಇಲ್ಲ, ಯಾರು ಕೊಡ್ಲಿಲ್ಲ. ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ. ಯಾರು ಕೊಡ್ಲಿಲ್ಲ ಆಗಿದೆ ಅಂತ ಹೇಳ್ತೀರಾ ಸರ್? ಇಲ್ಲ, ಯಾರು ಕೊಡ್ಲಿಲ್ಲ. ಶಾಂಗ್ರಿಲಾ ಹೋಟೆಲ್ನಲ್ಲಿ ಸಭೆ ಬಗ್ಗೆ ಸಹ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಲಿಲ್ಲ. ಆವತ್ತಿನ ಟವರ್ ಲೊಕೇಶನ್ ಮುಂದಿಟ್ಟು ಪ್ರಶ್ನೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಅಧಿಕಾರಿಗಳು ನೋಡಿ, ನಿಮ್ಮ ಮೊಬೈಲ್ ಟವರ್ ಲೊಕೇಶನ್ ಇಲ್ಲಿತ್ತು ಅವತ್ತು ಅಂತ, ನೀವು ಮತ್ತು ಆರೋಪಿಗಳು ಅಲ್ಲಿ ಇದ್ದದ್ದಕ್ಕೆ ಸಾಕ್ಷ್ಯ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲಿ ಇದ್ರಿ ನೀವು ಏನ್ ಹೇಳ್ತೀರಿ ಇದಕ್ಕೆ ಅಂತ. ತಾನು ಹೋಟೆಲ್ಗೆ ಟೀ ಕುಡಿಯಕ್ಕೆ ಹೋಗಿದ್ದೆ ಅಂತ ಹೇಳ್ತಾರಂತೆ ನಾಗೇಂದ್ರ. ನನಗೂ ಈ ಪ್ರಕರಣಕ್ಕೂ ಸಂಬಂಧನೇ ಇಲ್ಲ, ನನಗೇನು ಗೊತ್ತಿಲ್ಲ, ಟೀ ಕುಡಿಯಕ್ಕೆ ಹೋಗಿದ್ದೆ ಹೋಟೆಲ್ಗೆ, ಶಾಂಗ್ರಿಲಾ ಹೋಟೆಲ್ಗೆ ನಾಗೇಂದ್ರ ಅವರು ಅವತ್ತು ಟೀ ಕುಡಿಯಕ್ಕೆ ಹೋಗಿದ್ರಂತೆ. ಆರೋಪಿಗಳು ಏನಕ್ಕೆ ಬಂದಿದ್ರು ಅಲ್ಲಿಗೆ ಅಂತ ಕೇಳಿದ್ರೆ ಅದು ಕೂಡ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನನಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ನಾಗೇಂದ್ರ ಹೇಳಿದ್ದಾರಂತೆ. ರಿಪಬ್ಲಿಕ್ ಕನ್ನಡಕ್ಕೆ SIT ಮೂಲಗಳು ಮಾಹಿತಿಯನ್ನ ಕೊಟ್ಟಿದ್ದಾವೆ. ಎಲ್ಲಾ ಪ್ರಶ್ನೆಗಳಿಗೂ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಕರ್ಕೊಂಡು ಬರಲಾಗಿದೆ. ವಶಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಈಗ ವಶಕ್ಕೆ ಪಡೆದುಕೊಂಡು ಈಗ ನಾಗೇಂದ್ರ ಅವರೇ ಈಗ ನಿಮ್ಮ ಕೇಳಿ ಬಂದಂತ ಆರೋಪದ ವಿಚಾರವಾಗಿ ಏನ್ ಹೇಳ್ತೀರಿ ಸರ್? ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ. ಯಾರು ಕೊಡ್ಲಿಲ್ಲ ಆಗಿದೆ ಅಂತ ಹೇಳ್ತೀರಾ ಸರ್? ಇಲ್ಲ, ಯಾರು ಕೊಡ್ಲಿಲ್ಲ. ಈಗ ನಾಗೇಂದ್ರ ಅವರಿರುವಂತ ವಾಹನ ಈಗ ಬಂದಿರುವಂತ ದೃಶ್ಯವನ್ನ ಗಮನಿಸ್ತಾ ಇದೀವಿ. ಈಗ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಕರ್ಕೊಂಡು ಬರಲಾಗಿದೆ. ವಶಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಈಗ ವಶಕ್ಕೆ ಪಡೆದುಕೊಂಡು ಈಗ ನಾಗೇಂದ್ರ ಅವರೇ ಈಗ ನಿಮ್ಮ ಕೇಳಿ ಬಂದಂತ ಆರೋಪದ ವಿಚಾರವಾಗಿ ಏನ್ ಹೇಳ್ತೀರಿ ಸರ್? ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ. ಯಾರು ಕೊಡ್ಲಿಲ್ಲ ಆಗಿದೆ ಅಂತ ಹೇಳ್ತೀರಾ ಸರ್? ಇಲ್ಲ, ಯಾರು ಕೊಡ್ಲಿಲ್ಲ. ಈಗ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಸುನಿಲ್ ಧರ್ಮಸ್ಥಳ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಎಲ್ಲಾ ಪ್ರಶ್ನೆಗೂ ನನಗೆ ಗೊತ್ತಿಲ್ಲ ಅಂತ SIT ಅಧಿಕಾರಿಗಳ ಮುಂದೆ ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳಿದಾರಂತೆ ಅಂತ. ಸೊ ಇವರು ಲಾಯರ್ ಅಡ್ವೈಸ್ನೆಲ್ಲ ತಗೊಂಡು ಹಿಂಗೆ ಹೇಳ್ತಾರಾ ಈ ಥರ ಆರೋಪದಲ್ಲಿ ಸಿಕ್ಕಾಕೊಂಡವರು? ಅಥವಾ ಇವರೇ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಗೊತ್ತಿಲ್ಲ ಅಂದರೆ ಬೇಜವಾಬ್ದಾರಿ ಅಂತ ಅರ್ಥ ಆಗೋದಿಲ್ವಾ ಅಲ್ಲಿಗೆ? ಆಮೇಲೆ ಇಡಿ ಈಗ ಹೇಳಿರ್ತಕ್ಕಂಥದ್ದು SIT ವಿಚಾರದಲ್ಲಿ ಇಡಿ ಯಾವ ಆಯಾಮದಲ್ಲಿ ತನಿಖೆ ಮಾಡಬಹುದು? ಸುನಿಲ್. ಎಸ್ ಶ್ರೀಲಕ್ಷ್ಮಿ, ನೀವು ಹೇಳಿದಂಗೆ ತಮ್ಮ ವಕೀಲರ ಒಂದು ಸೂಚನೆ ಪ್ರಕಾರವೇ ಈ ರೀತಿ ಆನ್ಸರ್ ಮಾಡಿರ್ಬೋದು ಅಂತ ಅನ್ಸುತ್ತೆ. ಯಾಕೆಂದರೆ ಇಡೀ ದಿನ SIT ಅಧಿಕಾರಿಗಳು ನಾಗೇಂದ್ರ ಅವ್ರನ್ನ ವಿಚಾರಣೆಗೊಳಪಡಿಸಿದ್ರು. ಈ ಸಂದರ್ಭದಲ್ಲಿ ಬಹುತೇಕ ಪ್ರಶ್ನೆಗಳಿಗೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥನೇ ಹೇಳಿದ್ದಾರೆ. ಇನ್ನೂ ಕೆಲವೊಂದು ಪ್ರಶ್ನೆಗಳಿಗೆ ನನಗಿದು ಯಾವುದ್ರ ಬಗ್ಗೆನೂ ಕೂಡ ಮಾಹಿತಿ ಇಲ್ಲ ಅನ್ನುವಂಥನ್ನು ಕೂಡ ಹೇಳಿದರು. ಈವನ್ ನಿಗಮದಲ್ಲಿ ನಡೆದಿರುವಂಥ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂಥ ಅಧಿಕಾರಿಗಳು ಕೂಡ ಯಾವುದೇ ರೀತಿಯ ಮಾಹಿತಿಯನ್ನು ನೀಡಿಲ್ವಾ ಅಂತ ಕೇಳಿದ್ದಕ್ಕೆ ನನ್ನ ಗಮನಕ್ಕೆ ಇದು ಯಾವುದೂ ಕೂಡ ಬಂದಿಲ್ಲ ಅನ್ನುವಂಥದ್ದು ಹೇಳಿದರು. ಆದರೆ ಇಲ್ಲಿ ಪ್ರಮುಖ ವಿಚಾರ ಅಂತ ಹೇಳಿದರೆ, ಇಡೀ ಒಂದು ಅವ್ಯವಹಾರ ನಡೆಯೋದಕ್ಕಿಂತ ಮೊದಲು ಒಂದು ಖಾಸಗಿ ಹೋಟೆಲ್ನಲ್ಲಿ ಒಂದು ಮೀಟಿಂಗ್ ಆಗಿತ್ತು. ಆ ಮೀಟಿಂಗ್ನಲ್ಲಿ ಖುದ್ದು ಮಾಜಿ ಸಚಿವ ನಾಗೇಂದ್ರ ಅವರು ಕೂಡ ಇದ್ದರು, ಅದರ ಜೊತೆಗೆ ಉಳಿದ ಆರೋಪಿಗಳು ಕೂಡ ಇದ್ದರು. ಈ ಒಂದು ಮೀಟಿಂಗಿನಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅವರೆಲ್ಲರ ಟವರ್ ಲೊಕೇಶನ್ಗಳನ್ನು ಕೂಡ ಮುಂದಿಟ್ಟುಕೊಂಡು
ತನಿಖಾಧಿಕಾರಿಗಳು ಪ್ರಶ್ನೆಯನ್ನು ಮಾಡಿದ್ರು. ನೀವು ಕೂಡ ಅಲ್ಲಿದ್ರಿ ಅನ್ನುವಂಥದ್ದು ಗೊತ್ತಾಗಿತ್ತು, ನೀವೇನಕ್ಕೆ ಹೋಗಿದ್ರಿ ಅಂತ ಕೇಳಿದಂಥ ಟೈಮಲ್ಲಿ ನಾನು ಬರೀ ಟೀ ಕುಡಿಯೋಕೆ ಹೋಗಿದ್ದೆ, ಅಲ್ಲಿ ಮಿಕ್ಕಿದವ್ರು ಏನಕ್ಕೆ ಬಂದರು ಅನ್ನುವಂಥದ್ದು ಗೊತ್ತಿಲ್ಲ ಅಂತ ಹೇಳಿದರು. ಇದು SIT ಅಧಿಕಾರಿಗಳ ಮುಂದೆ ಅವರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ನೀಡಿದಾದರೆ ಇಡಿ ತನಿಖೆಯಲ್ಲಿ ಈ ರೀತಿ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಏನಕ್ಕೆ ಅಂದರೆ ಇಡಿ ಅಧಿಕಾರಿಗಳು ಸಂಬಂಧಪಟ್ಟಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನು ಮುಂದಿಟ್ಟುಕೊಂಡು ಪ್ರಶ್ನೆಯನ್ನು ಮಾಡ್ತಾರೆ. ಒಂದು ವೇಳೆ ಅವರು ಇದೇ ರೀತಿಯಾಗಿ ನನಗೆ ಗೊತ್ತಿಲ್ಲ ಅನ್ನುವಂತ ಹೇಳಿದರೆ ಈ ಮಾಜಿ ಸಚಿವ ನಾಗೇಂದ್ರ ಅವರು ತನಿಖೆಗೆ ಸಹಕರಿಸ್ತಿಲ್ಲ ಅನ್ನುವಂಥ ಆರೋಪದಡಿ ಯಾವುದೇ ಕ್ಷಣದಲ್ಲಿ ಇಡಿ ಅಧಿಕಾರಿಗಳು ಬಂಧಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಯಾಕೆಂದರೆ PMLA ಆ್ಯಕ್ಟ್ನಲ್ಲಿ ಅದೇ ರೀತಿಯಾಗಿ ಹೇಳುತ್ತೆ, ಒಂದು ವೇಳೆ ತನಿಖೆಗೆ ಸಹಕರಿಸಿಲ್ಲ ಅಂತಾರೆ ಬಂಧಿಸುವಂಥ ಎಲ್ಲ ಅಧಿಕಾರ ಇಡಿ ಅಧಿಕಾರಿಗಳಿಗೆ ಇರುವಂಥದ್ದು. ಶ್ರೀಲಕ್ಷ್ಮಿ. ಓಕೆ, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗಾಗಿ. ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ. ಸರ್, ಯಾರು 25 ಕೊಡ್ಲಿಲ್ಲ. ಲಕ್ಷ ಹರೀಶ್ಗೆ ಸಂದೇಹ ಆಗಿದೆ ಅಂತ ಹೇಳ್ತೀರಾ ಸರ್? ಇಲ್ಲ, ಯಾರು ಕೊಡ್ಲಿಲ್ಲ. ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ. ಸರ್, ಯಾರು 25 ಲಕ್ಷ ಕೊಡ್ಲಿಲ್ಲ. ಹರೀಶ್ಗೆ